ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನಲ್ಲಿ ಒಂದು ಮಾಡೆಲ್ ಪೇಪರನ್ನು ವಿತ್ ಬ್ಲೂ ಪ್ರಿಂಟ್ ಹಾಕಿದ್ರಲ್ವ, ಅದಕ್ಕೆ ಈಗಾಗಲೇ ನಿಮಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಮತ್ತು 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸಿಗೆ ಆನ್ಸರ್ ಕೊಟ್ಟಿದ್ದೀನಿ. 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಆನ್ಸರ್ ಬೇಕು ಅಂತ ನೀವು ತುಂಬ ಜನ ಕೇಳಿದ್ದೀರಿ. ಅಂದರೆ ಕ್ವಶನ್ಸ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ವೇ ಆಫ್ ರೈಟಿಂಗ್ ಆನ್ಸರನ್ನು ಹೇಗೆ ಬರೀಬೇಕು ಅನ್ನೋದೊಂದು ಐಡಿಯಾ ಸಿಗುತ್ತೆ ನಿಮಗೆ. ಅದಕ್ಕಾಗಿ ಇವತ್ತಿನ ಕ್ಲಾಸಲ್ಲಿ ಆ ಒಂದು 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಕ್ವಶನ್ಸಿಗೆ ಆನ್ಸರ್ಸನ್ನು ಕೊಡ್ತೇನೆ. ಅಂದರೆ ಎಷ್ಟು ಬರೀಬೇಕು ಎಕ್ಸಾಮ್ ಪೇಪರಲ್ಲಿ ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ಎಲ್ಲ ಡೆರಿವೇಷನ್ಗಳಿವೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ಇಲ್ಲಿ ಏನು ಕೇಳಿದರೆ ಎಕ್ಸಾಮ್ಗೆ ಎಷ್ಟು ಬರೀಬೇಕು ಅದನ್ನು ನಾನು ನಿಮ್ಮ ಎದುರಿಗೆ ಇಡ್ತಾ ಇರ್ತೇನೆ. ಓಕೆ, ಇದು ಫಸ್ಟ್ PUC ಮಾಡೆಲ್ ಪೇಪರಿಂದ ತಗೊಂಡಿರುವಂಥದ್ದು. ಸೆಕೆಂಡ್ PUCಗೂ ಸಪ್ರೇಟಾಗಿ ಮಾಡೋಣ ಅದನ್ನು. ಇಲ್ಲಿ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸಿಗೆ ಆನ್ಸರ್ಸ್ ಏನೇನು ಹೇಗೆ ಬರೀಬೇಕು, ಎಷ್ಟು ಬರೀಬೇಕು ಅನ್ನುವಂಥದ್ದು. ಓಕೆ, ಸೊ ಈಗಾಗಲೇ 2 ಪಾರ್ಟ್ಗಳನ್ನು ನೀವು ನೋಡಿದ್ದೀರಿ. ಇವತ್ತು ಕ್ವಶನ್ ನಂಬರ್ 26 ಇಂದ 43ವರೆಗೆ ಮಾಡೋಣ. ಸೊ ಫಸ್ಟ್ 3 ಮಾರ್ಕ್ ಕ್ವಶನ್ಸಿಗೆ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ 26 to 35 ಏನಿದೆ 3 ಮಾರ್ಕ್ಸ್ ಕ್ವಶನ್ ಇದೆ. ಓಕೆ, ಈಗ ಫಸ್ಟ್ ರೈಟ್ 2 ಅಪ್ಲಿಕೇಶನ್ಸ್ ಆ್ಯಂಡ್ 1 ಲಿಮಿಟೇಷನ್ ಆಫ್ ಡೈಮೆನ್ಷನಲ್ ಅನಾಲೈಸಿಸ್ ಅಂತ ಕೇಳಿದ್ದಾರೆ. ಅಂದರೆ ನೀವು 2 ಅಪ್ಲಿಕೇಶನ್ಸ್ ಬರೀಬೇಕು. ಒಂದು ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ಸ್, ಟು ಕನ್ವರ್ಟ್ ಯೂನಿಟ್ ಫ್ರಮ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್. ಇದಕ್ಕೆ 2 ಮಾರ್ಕ್ಸ್ ಬರುತ್ತೆ. ಅಂದರೆ 2 ಪಾಯಿಂಟ್ಸನ್ನು ಬರೀತೀರಿ. ಸೊ ಇದೊಂದು ಎಕ್ಸ್ಟ್ರಾ ಪಾಯಿಂಟು, ನಿಮಗೆ ಯಾವ್ದಾದ್ರು ಒಂದು 2 ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಲಿಮಿಟೇಷನ್ಸ್ ಕೇಳಿದ್ದಾರೆ. ಒಂದು 3-4 ಲಿಮಿಟೇಷನ್ಸ್ ಇದೆ. ಒಂದು ಲಿಮಿಟೇಷನ್ಸ್ ಬರೀರಿ ಅಂತ ಕೇಳಿದ್ದಾರೆ ಅವರು ಅಲ್ವಾ. ಸೊ ಹಾಗಾಗಿ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಕರೆಕ್ಟ್ನೆಸ್ ಆಫ್ ದ ಕಾನ್ಸ್ಟೆಂಟ್ ಅಪಿಯರಿಂಗ್ ಇನ್ ಆನ್ ಇಕ್ವೇಷನ್ ಕ್ಯಾನಾಟ್ ಬಿ ವೆರಿಫೈಡ್. ಸೊ ಇದು ಒಂದು ಲಿಮಿಟೇಷನ್. ಯಾವುದು ನಿಮ್ಗೆ ಈಸಿ ಆಗುತ್ತೋ ಆ ಒಂದು ಲಿಮಿಟೇಷನ್ ಅನ್ನು ಒಂದು ಬರೆದ್ರೆ ಸಾಕಾಗುತ್ತೆ. ಓಕೆ, ಮತ್ತೆ ಇದಕ್ಕಾಗಿ ನೋಟ್ಸ್ ಅನ್ನು ಕೇಳಬೇಡಿ. ಮತ್ತೆ ಇಲ್ಲಿ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಏನೋ ಮಾಡ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್, ಡಿಫೈನ್ ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಅಂಡ್ ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ ಆಫ್ 2 ಆಬ್ಜೆಕ್ಟ್ಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ when the relative velocities. ನೋಡಿ, ಕಂಡೀಷನ್ ಏನು ಕೇಳಿದ್ರೆ ಒಂದು 0 ಇದ್ದಾಗ, ಇನ್ನೊಂದು ನಾನ್ 0 ಇದ್ದಾಗ. ಈಗ ಇಲ್ಲಿ ಡೆಫಿನೇಷನ್ 1 ಮಾರ್ಕ್ಸ್ ಇರುತ್ತೆ. ರಿಲೇಟಿವ್ ವೆಲಾಸಿಟಿಯನ್ನು ಡಿಫೈನ್ ಮಾಡಬೇಕು. ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ಎ ವಿತ್ ರೆಸ್ಪೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಬಿ ಇಸ್ ದ ಟೈಮ್ ರೇಟ್ ಎಟ್ ವಿಚ್ ದ ಆಬ್ಜೆಕ್ಟ್ ಎ ಚೇಂಜಸ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದ ಆಬ್ಜೆಕ್ಟ್ ಬಿ. ಇದು ಡೆಫಿನೇಷನ್. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಈಗ ಗ್ರಾಫ್ ಹಾಕ್ತೀರಿ ನೋಡಿ, ಗ್ರಾಫಲ್ಲಿ ಪೊಸಿಷನ್ ತೋರಿಸ್ಬೇಕು, ಟೈಮನ್ನು ತೋರಿಸ್ಬೇಕು, ಇದಕ್ಕೆ ಎರೋ ಇರಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕಂಡೀಷನ್ ಏನು ಅಂದರೆ ರಿಲೇಟಿವ್ ವೆಲಾಸಿಟಿ VA = VB ಅಂದರೆ 0 ಅಂತ ಅರ್ಥ. VA - VB = 0 ಆಗಿರುತ್ತೆ. ಸೊ ಅವಾಗ ಏನಾಯ್ತು ಕೇಳಿದ್ರೆ, ಗ್ರಾಫು ಒಂದು A ಅನ್ನೋ ಆಬ್ಜೆಕ್ಟ್ ಹೀಗೆ ಮೂವ್ ಆಗ್ತಿದ್ರೆ B ಅನ್ನೋ ಆಬ್ಜೆಕ್ಟ್ನ ಗ್ರಾಫು ಈ ರೀತಿ ಇರುತ್ತೆ. ಸೊ ಇದಕ್ಕೆ 1 ಮಾರ್ಕ್ಸ್ ಇದೆ. ಮತ್ತು ಇದಕ್ಕೆ ಏನು ಕೇಳಿದ್ರೆ ಸೆಕೆಂಡ್ ನಾನ್ 0 ಅಂದರೆ ಯಾವುದೋ ಒಂದು ವೆಲಾಸಿಟಿ ಆಫ್ A ಆರ್ B ಯಾವುದೋ ಒಂದು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಆಫ್ A ಇಸ್ ಗ್ರೇಟರ್ ದೆನ್ ವೆಲಾಸಿಟಿ ಆಫ್ B ಅಂತ ತಗೊಂಡ್ರೆ ಸೇಮ್ ಅಲ್ಲಿ ಏನಾಗುತ್ತೆ, A ಓವರ್ಟೇಕ್ ಮಾಡುತ್ತೆ B ಅನ್ನು. ಸೊ ಇದು ಇನ್ನೊಂದು ಗ್ರಾಫ್. ಸೊ ಟೋಟಲಿ 3 ಮಾರ್ಕ್ಸ್ ಬರುತ್ತೆ ಇದಕ್ಕೆ. ನೆಕ್ಸ್ಟ್, ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಆಫ್ ಫ್ಲೈಟ್ ಆಫ್ ಎ ಪ್ರೊಜೆಕ್ಟೈಲ್. ಟೈಮ್ ಆಫ್ ಫ್ಲೈಟ್ ಅಂದರೆ ನೀವು ಯಾವುದೋ ಒಂದು ಬಾಲ್ ಇರ್ಬೋದು, ಏನೋ ಇರ್ಬೋದು, ಥ್ರೋ ಮಾಡಿದ ನಂತರ ಅದು ಮತ್ತೆ ಅದೇ ಲೆವೆಲ್ ಹಾರಿಜಾಂಟಲ್ ಲೆವೆಲ್ಗೆ ರೀಚ್ ಆಗುವಾಗ, ಅಂದರೆ ಗ್ರೌಂಡಿಂದ ಥ್ರೋ ಮಾಡಿದ್ರೆ ವಾಪಸ್ ಗ್ರೌಂಡಿಗೆ ಬರೋವರೆಗೂ ಅದು ಎಷ್ಟೊತ್ತು ಆ ಒಂದು ಫ್ಲೈಟಲ್ಲಿದೆ ಅನ್ನುವಂಥದ್ದನ್ನು ಹೇಳಬೇಕು. ಈಗ ಏನಾಗುತ್ತೆ, ಟೈಮ್ ಆಫ್ ಫ್ಲೈಟ್ ಅಥವಾ ಯಾವ್ದು ಹಾರಿಜಾಂಟಲ್ ರೇಂಜ್ ಅಂದಾಗ ನಿಮಗೆ ಎಕ್ಸ್ಪ್ರೆಷನ್ ಡೈರೆಕ್ಟ್ ಆಗಿ ಕಲ್ತು ಬಿಡ್ತೀರಿ. ನಾವು ಪಾಠ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಇಸ್ ಪ್ಯಾರಾಬೋಲಾ ಅಂತ ತೋರಿಸ್ಕೊಂಡು ಅಲ್ಲಿಂದ ಒಂದೊಂದು ಇಕ್ವೇಷನ್ ತಗೊಂಡು ಮಾಡ್ಕೊಂಡು ಬಂದ್ಬಿಡ್ತೀವಿ. ಪರ್ಟಿಕ್ಯುಲರ್ ಆಗಿ ಇದು ಟೈಮ್ ಆಫ್ ಫ್ಲೈಟು ಅಥವಾ ಮ್ಯಾಕ್ಸಿಮಮ್ ಹೈಟು ಅಥವಾ ಹಾರಿಜಾಂಟಲ್ ರೇಂಜ್ ಅಂತ ಕೇಳಿದಾಗ ನೀವು ಏನು ಮಾಡಬೇಕು, ಯಾವ ಇಕ್ವೇಷನಿಂದ ಶುರು ಮಾಡಿದೀವೋ ಅದನ್ನು ತೋರಿಸ್ಬೇಕು. ಯಾಕೆಂದರೆ ಇದು 3 ಮಾರ್ಕ್ಸಿಗೆ ಇರೋದ್ರಿಂದ. ಸೊ ನಾವಲ್ಲಿ ಸ್ಟಾರ್ಟ್ ಮಾಡೋದು ಏನಂದರೆ X ಇಕ್ವೇಷನ್ ಬರುತ್ತೆ, Y ಇಕ್ವೇಷನ್ ಬರುತ್ತೆ. Y ಇಕ್ವೇಷನ್ ಹೇಗಿರುತ್ತೆ ಕೇಳಿದ್ರೆ V0 sin θ ಇನಿಷಿಯಲ್ ವೆಲಾಸಿಟಿ ವರ್ಟಿಕಲ್ ಕಂಪೋನೆಂಟು ಇಂಟು T ಅನ್ನೋದು ಟೈಮು -12 GT². ಎಕ್ಸಲರೇಷನ್ನು ಡೌನ್ವರ್ಡ್ ಆಕ್ಟ್ ಆಗ್ತಾ ಇರುತ್ತೆ, ಬಾಡಿ ಅಪ್ವರ್ಡ್ ಮೋಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ -G ಅಂತ ತಗೋತೀವಿ ಈ ಇಕ್ವೇಷನ್. ಆಮೇಲೆ ನೋಡಿ ಏನಾಯ್ತು ಕೇಳಿದ್ರೆ, ಇಕ್ವೇಷನ್ ಯಾವಾಗಲೂ ನಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಲ್ಲ. ಸೊ Y ಫಸ್ಟ್ 0 ಇತ್ತು ಸ್ಟಾರ್ಟಿಂಗ್ ಪಾಯಿಂಟು, ಥ್ರೋ ಮಾಡಿದ್ದೀರಿ, ಮತ್ತೆ ಹೋಗಿ Y 0ನೇ ಬರುತ್ತೆ. ಹಾಗಾಗಿ ಈ ಇಕ್ವೇಷನ್ನಲ್ಲಿ Y 0 ಅಂತ ನಾವು ತಗೊಂಡ್ರೆ ಅವಾಗ ಏನಾಗಿ ಸಿಗುತ್ತೆ ನಮಗೆ, ಆ ಟೈಮ್ ಆಫ್ ಫ್ಲೈಟ್ ಆಗಿರುತ್ತೆ, TF ಆಗಿರುತ್ತೆ ಅಂತೇಳಿ. ಸೊ ಆ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅವಾಗ ಈ ಇಕ್ವೇಷನ್ ಸಿಂಪಲ್ ಆಯಿತು ನಿಮಗೆ. ನೋಡಿ 0 = V0 sin θ TF -12 GTF² ಅಂತ ಇದೆ. ಸೊ ಈ ಒಂದು ಟರ್ಮನ್ನು ಆಚೆ ತಗೊಂಡು ಹೋದರೆ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ, ಉಳಿಯೋದು 2 ಟರ್ಮ್. ಈ ರೀತಿ ಇಕ್ವೇಷನ್ ಸಿಗುತ್ತೆ ನಮಗೆ. ಸೊ 0 ಆಗಿರೋದ್ರಿಂದ
ನೆಕ್ಸ್ಟ್ ಏನ್ ಮಾಡಿ ಕೇಳಿದ್ರೆ ಟಿ ಎಫ್ ಒಂದು ಟಿ ಎಫ್ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಒಂದು ಟಿ ಎಫ್ ಉಳ್ಕೊಳ್ಳುತ್ತೆ, ಈಕ್ವಲ್ಸ್ ಟು 2 times V0 sin θ by G ಅಂತ ಬರುತ್ತೆ. ಇದು ಫುಲ್ 3 ಮಾರ್ಕ್ಸ್ಗೆ ನಿಮಗೆ ಡೆರಿವೇಶನ್. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ P is equal to F vector F dot vector V where the symbols have usual meaning ಅಂತ ಹೇಳ್ತಾರೆ. ಇದನ್ನು ನೀವು ಈ ಫಾರ್ಮಿಗೆ ತಂದು ಇಡಬೇಕು. ಹಾಗಾಗಿ ಪವರ್ನ ಡೆಫಿನೇಷನ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಸೊ ರೇಟ್ ಆಫ್ ಡೂಯಿಂಗ್ ವರ್ಕ್, ಅದು ವರ್ಕ್ ಡನ್ ಡಿವೈಡ್ ಬೈ ಟೈಮ್ ಆಯಿತು. ಸೊ W ಈಕ್ವಲ್ಸ್ ಟು ವೆಕ್ಟರ್ F ಡಾಟ್ dx, ಒಂದು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡ್ರೆ dx ಅಂತ ತಗೋತೀವಿ. ಆಮೇಲೆ ಏನಾಯ್ತು ಕೇಳಿದ್ರೆ ಇದಕ್ಕೆ ನಾವು ಟೈಮ್ ಇಂದ ಡಿವೈಡ್ ಮಾಡಿದ್ರೆ ಅವಾಗ W ಬೈ ಟಿ ಅಂದ್ರೆ ಪವರ್ ಆಗುತ್ತೆ. ಇಲ್ಲಿ ಟೈಮ್ ಇಂದ ಡಿವೈಡ್ ಮಾಡಿದೀವಿ, ಬಟ್ ಇಲ್ಲಿ dx ಬೈ dt ಅಂದ್ರೆ ವೆಲಾಸಿಟಿ. ಸೊ ಹಾಗಾಗಿ dx ಬೈ dt ಈಕ್ವಲ್ಸ್ ಟು ವೆಕ್ಟರ್ V. ಆದ್ರಿಂದ ಏನಾಯ್ತು, ಇಲ್ಲಿ ವೆಕ್ಟರ್ V ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P is equal to F dot V. ಸೊ ಈಗ ಕ್ಲಿಯರ್ ಆಗಿ ಮಾಡಿದ್ರೆ ಎಲ್ಲೂ ಮಾರ್ಕ್ಸ್ ಕಟ್ ಆಗಲ್ಲ. ವೆಕ್ಟರ್ ಫಾರ್ಮಿಗೆ ನಾವು ಅಂದ್ರೆ ಪವರ್ ಅನ್ನ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ವೆಲಾಸಿಟಿ ಡಾಟ್ ಪ್ರಾಡಕ್ಟ್ ಈ ರೀತಿ ಬರ್ದಿದ್ದೀವಿ. ನೆಕ್ಸ್ಟ್ ಶೋ ದಟ್ ಟಾರ್ಕ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಪಾರ್ಟಿಕಲ್ ಅಂತ ಕೇಳಿದಾರೆ ಅಲ್ವಾ. ಅದಕ್ಕೆ ನಾವು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಕೇಳಿದ್ರೆ ಆಂಗ್ಯುಲರ್ ಮೊಮೆಂಟಮ್ ಇಂದ ಸ್ಟಾರ್ಟ್ ಮಾಡೋಣ. L is equal to R cross P ವೆಕ್ಟರ್ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ಏನು ಕೇಳಿದ್ರೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಟೈಮ್. ಹಾಗಾಗಿ dl ಬೈ dt ಈಕ್ವಲ್ಸ್ ಟು d ಬೈ dt ಆಫ್ R ಕ್ರಾಸ್ P ಆಯ್ತು. ಈಗ ಇಲ್ಲಿ R ಕೂಡ ವೇರಿಯೇಬಲ್, P ಕೂಡ ವೇರಿಯೇಬಲ್. ಎರಡು ವೇರಿಯೇಬಲ್ ಇದ್ದಾಗ ನಾವೇನ್ ಮಾಡ್ತೀವಿ, ಪ್ರಾಡಕ್ಟ್ ರೂಲ್ ಅಂತ ಅಪ್ಲೈ ಮಾಡ್ತೀವಿ. ಸಾಮಾನ್ಯ ಡಿಫ್ರೆನ್ಶಿಯೇಷನ್ ಕಲಿತಾಗ ನಿಮಗೆ ನಿಮ್ಮ ಫಸ್ಟ್ ಇಯರ್ ಬಂದಾಗಲೇ ನಾವು ಒಂದಿಷ್ಟು ಕಲಿಸಿರ್ತೀವಿ ಎಷ್ಟು ಬೇಕು ಅನ್ನುವಂಥದ್ದು. ಅದನ್ನು ಉಪಯೋಗಿಸ್ಕೊಂಡ್ರೆ ಸೊ ಫಸ್ಟ್ ಏನ್ ಮಾಡೋದು, ವೆರಿ ಸಿಂಪಲ್. ಇದು ಒಂದನ್ನ ಡಿಫ್ರೆನ್ಶಿಯೇಟ್ ಮಾಡೋದು, ಇನ್ನೊಂದನ್ನ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡೋದು. ನೋಡಿ ಸೆಕೆಂಡ್ ಅಲ್ಲಿ ಯಾವ್ದ್ರ ಡಿಫ್ರೆನ್ಶಿಯೇಷನ್ ಮಾಡಿದೀವೋ ಅದು ಕಾನ್ಸ್ಟೆಂಟ್ ಅಂತ ತಗೋತೀವಿ. ನೆಕ್ಸ್ಟ್ ಇನ್ನೊಂದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಏನು ಕೇಳಿದ್ರೆ dr ಬೈ dt ಅಂದ್ರೆ ವೆಲಾಸಿಟಿ, dr ಬೈ dt. ಸೊ ಹಾಗಾಗಿ ಇದು ವೆಕ್ಟರ್ V ಆಯ್ತು. P ಅನ್ನೋದು ಇಲ್ಲಿದೆ ನೋಡಿ, m ಇಂಟು V, m ಕಾನ್ಸ್ಟೆಂಟ್. ಹಾಗಾಗಿ ನಮ್ಗೆ ಏನಾಗುತ್ತೆ, P ಅನ್ನೋದು dr ಬೈ dt ಅಂದ್ರೆ ವೆಕ್ಟರ್ V, m ಕಾನ್ಸ್ಟೆಂಟ್ ಹೊರಗಡೆ ತಗೊಂಡ್ರೆ V ಕ್ರಾಸ್ V ಬರುತ್ತೆ. ಸೊ ಲೈಕ್ ವೆಕ್ಟರ್ಸ್ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಲೈಕ್ ವೆಕ್ಟರ್ಸ್ ನ ಪ್ರಾಡಕ್ಟ್ ಏನ್ ಬರುತ್ತೆ, 0 ಬರುತ್ತೆ ಅಲ್ವಾ. ಸೊ therefore dr by dt cross P equals to V cross ಇದು 0 ಆಯ್ತು. as the vector product of two parallel vector vanishes. ಪ್ಯಾರಲಲ್ ಆರ್ ಲೈಕ್ ವೆಕ್ಟರ್ಸ್ ಅಲ್ವಾ, ಅಂದ್ರೆ ಆಂಗಲ್ ಬಿಟ್ವೀನ್ ದೆಮ್ ಇಸ್ 0. ಹಾಗಾಗಿ ಮತ್ತೆ ಗೊತ್ತಿದೆ ನಮಗೆ dp by dt equals to F ಅಂತ ಗೊತ್ತಿದೆ. ಸೊ r cross dp by dt equals to r cross F ಆಗುತ್ತೆ. ಬಟ್ r cross F ಅಂದ್ರೆ ಟೋ ಅಂತ ಗೊತ್ತಿದೆ. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದು dl by dt ಇಂದ. ಸೊ ಫೈನಲಿ ನಮ್ಗೆ ಸಿಗೋದು ಟೋ ಅಂತೇಳಿ. ಹಾಗೆ ನಾವು ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಇಸ್ ಈಕ್ವಲ್ ಟು ದ ಟಾರ್ಕ್ ಆಕ್ಟಿಂಗ್ ಆನ್ ಇಟ್ ಅಂತ ಪ್ರೂವ್ ಮಾಡ್ತೀವಿ. ಡಿಫೈನ್ ಯಂಗ್ಸ್ ಮಾಡ್ಯುಲಸ್, ಶಿಯರ್ ಮಾಡ್ಯುಲಸ್ ಅಂಡ್ ಬಲ್ಕ್ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಅಂತ ಕೇಳಿದ್ದಾರೆ. ಈ ಡೆಫಿನೇಷನ್ಸ್ ಮೂರಕ್ಕೂ ಏನಾಗುತ್ತೆ, ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಟು ದ ಲಾಂಜಿಟ್ಯೂಡಿನಲ್ ಸ್ಟ್ರೇನ್. ಶಿಯರ್ ಮಾಡ್ಯುಲಸ್ ಏನ್ ಮಾಡ್ತೀರಿ, ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದ ಶಿಯರ್ ಸ್ಟ್ರೇನ್. ಹಾಗೇನೆ ಬಲ್ಕ್ ಮಾಡ್ಯುಲಸ್ ಏನ್ ಮಾಡ್ತೀರಿ, ರೇಷಿಯೋ ಆಫ್ ಬಲ್ಕ್ ಸ್ಟ್ರೆಸ್ ಟು ದ ಬಲ್ಕ್ ಸ್ಟ್ರೇನ್ ಅಂತ ಬರೀತೀವಿ. ಇದು ಈಸಿ ಒಂದು ಕ್ವಶನ್. ನೆಕ್ಸ್ಟ್ ಸ್ಟೇಟ್ ಪಾಸ್ಕಲ್ಸ್ ಲಾ, ಮೆನ್ಷನ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಪಾಸ್ಕಲ್ಸ್ ಲಾ ಅಂತ ಹೇಳಿದ್ದಾರೆ. ಒಂದು ಸ್ಟೇಟ್ಮೆಂಟ್ಗೆ 1 ಮಾರ್ಕ್ಸ್, ಇದರ ಅಪ್ಲಿಕೇಶನ್ಸ್ ಕೇಳಿದ್ದಾರೆ 2 ಅಪ್ಲಿಕೇಶನ್ಸ್ ಅಂತ ಹೇಳಿದ್ದಾರೆ. ಸೊ 2 ಅಪ್ಲಿಕೇಶನ್ಸ್ ಬರೆದ್ರೆ 2 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಸ್ಟೇಟ್ಮೆಂಟ್ ಏನಿದೆ, ಚೇಂಜ್ ಇನ್ ಪ್ರೆಷರ್ ಎಕ್ಸರ್ಟೆಡ್ ಎಟ್ ಎನಿ ಪಾಯಿಂಟ್ ಎನಿ ಪಾರ್ಟ್ ಆಫ್ ಎ ಕನ್ಫೈನ್ಡ್ ಲಿಕ್ವಿಡ್, ಈ ವರ್ಡ್ ಬರಬೇಕು ಕನ್ಫೈನ್ಡ್ ಅನ್ನುವಂಥದ್ದು, ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಅಂಡ್ ಅನ್ಡಿಮಿನೈಸ್ಡ್ ಇನ್ ಆಲ್ ಡೈರೆಕ್ಷನ್ ಥ್ರೂ ದ ಲಿಕ್ವಿಡ್. ಓಕೆ, ಇದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಇದರ ಅಪ್ಲಿಕೇಶನ್ಸ್ ಕೇಳಿದ್ದಾರೆ, ಒಂದು ಹೈಡ್ರೋಲಿಕ್ ಲಿಫ್ಟ್, ಇನ್ನೊಂದು ಹೈಡ್ರೋಲಿಕ್ ಬ್ರೇಕ್ ಅಂತ. ಸೊ ಇಲ್ಲಿಗೆ 3 ಮಾರ್ಕ್ಸ್ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ obtain alpha V is equal to 1 by T for ideal gas where symbols have usual meaning. ಈ ಎಕ್ಸ್ಪ್ರೆಷನ್ಸ್ ನೆನಪಿರುತ್ತೆ ನಿಮಗೆ, ಹಾಗಾಗಿ ಈಸಿಯಾಗಿ ಡೆರಿವೇಶನ್ ಮಾಡ್ತೀರಿ ಅನ್ನುವಂಥದ್ದು. ಕೋಯಿಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್, ಇದರ ಎಕ್ಸ್ಪ್ರೆಷನ್ ಗೊತ್ತಿರಬೇಕು ನಿಮಗೆ. ಅದೇನು ಕೇಳಿದ್ರೆ ಆಲ್ಫಾ ವಿ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ವಿ ನಾಟ್, ಚೇಂಜ್ ಇನ್ ವಾಲ್ಯೂಮ್ ಟು ದ ಒರಿಜಿನಲ್ ವಾಲ್ಯೂಮ್ ಅಂಡ್ 1 over ಡೆಲ್ಟಾ ಟಿ. ಸೊ ಹಾಗಾಗಿ ಗ್ಯಾಸಸ್ಗೆ ಏನಾಗುತ್ತೆ ಕೇಳಿದ್ರೆ, ವಾಲ್ಯೂಮ್ ಎಕ್ಸ್ಪಾನ್ಷನ್ ಈಸ್ ಡಿಪೆಂಡ್ ಆನ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ವಾಲ್ಯೂಮ್ ಎಕ್ಸ್ಪಾನ್ಷನ್. ಹಾಗೆ ಒಂದು ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನು ತೆಗೆದುಕೊಳ್ಳೋಣ, ಪಿ ವಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಟಿ. ಇಲ್ಲೇನು ಮಾಡೋಣ, ಚೇಂಜ್ ಇನ್ ಟೆಂಪರೇಚರ್ ಆದರೆ ಚೇಂಜ್ ಇನ್ ವಾಲ್ಯೂಮ್ ಆಗಿರುತ್ತೆ ಅಂತೇಳಿ, ಪಿ ಇಂಟು ಡೆಲ್ಟಾ ವಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಡೆಲ್ಟಾ ಟಿ ಅಂತೇಳಿ. ಈ ಎರಡು ಇಕ್ವೇಶನ್ಸ್ ಅನ್ನು ಡಿವೈಡ್ ಮಾಡಿ, ಅಂದ್ರೆ ಇಕ್ವೇಶನ್ 2 ಬೈ ಇಕ್ವೇಶನ್ 1 ಮಾಡಿದ್ರೆ ಡೆಲ್ಟಾ ವಿ ಬೈ ವಿ ಇಸ್ ಈಕ್ವಲ್ ಟು ಡೆಲ್ಟಾ ಟಿ ಬೈ ಟಿ ಬರುತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ, ನಾವು ಈ ಡೆಲ್ಟಾ ಟಿ ಅನ್ನು ಈಚೆ ತಗೊಂಡ್ರೆ 1 by ಟಿ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಡೆಲ್ಟಾ ವಿ ಬೈ ವಿ 1 by ಡೆಲ್ಟಾ ಟಿ ಈಸ್ ನಥಿಂಗ್ ಬಟ್ ದಿಸ್ ಒನ್,
coefficient of volume expansion. ಹಾಗೆ ನೋಡಿ ಈ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಏನಿದೆ ದಟ್ ಇಸ್ ಈಕ್ವಲ್ಸ್ ಟು ಆಲ್ಫಾ ವಿ. ಹಾಗಾಗಿ ಆಲ್ಫಾ ವಿ ಇಸ್ ಈಕ್ವಲ್ ಟು 1/t ಅಂತೇಳಿ. ನೆಕ್ಸ್ಟ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ಆಗಿರೋ ವರ್ಕ್ ಡನ್ ಇದೆಯಲ್ಲ ಅದನ್ನ ಡಿರೈವ್ ಮಾಡಿ ಅಂತ ಹೇಳಿದ್ದಾರೆ. ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೋಸೆಸ್ ಅಂದಾಗ ಟೆಂಪರೇಚರ್ ರಿಮೈನ್ ಕಾನ್ಸ್ಟೆಂಟ್. ಸೊ ಅದೊಂದು ನೆನಪಿರಬೇಕು, ಯಾಕಂದ್ರೆ ಐಸೋಥರ್ಮಲ್ ಅಲ್ವಾ, ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಈಗ ಸಪೋಸ್ an ideal gas goes isothermally from its initial state P1 V1 to the final state P2 V2 ಚೇಂಜ್ ಆಗಿದೆ ಅನ್ಕೊಳ್ಳೋಣ. ಯಾಕೆಂದ್ರೆ ಐಸೋಥರ್ಮಲ್ ಇಲ್ಲಿ ಟೆಂಪರೇಚರ್ ಚೇಂಜ್ ಆಗಲ್ಲ. ಸೊ ಎಟ್ ಅನ್ ಇಂಟರ್ಮೀಡಿಯೇಟ್ ಸ್ಟೇಜ್ ಯಾವುದೋ ಒಂದು ಇಲ್ಲಿಂದ ಅಲ್ಲಿವರೆಗೆ ಹೋಗಿದೆ, P1 ಇರೋದು P2 ಆಗಿದೆ, V1 ಇರೋದು V2 ಆಗಿದೆ ಅನ್ಕೊಳ್ಳೋಣ. ಸೊ ಯಾವುದೋ ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಅಲ್ಲಿ ಒಂದು ಸ್ಮಾಲ್ ಪಾರ್ಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ವಾಲ್ಯೂಮ್ ಚೇಂಜಸ್ ಫ್ರಮ್ V to V plus delta V, ವಾಲ್ಯೂಮ್ ಚೇಂಜ್ ಆಗುತ್ತೆ. ಪ್ರೆಷರ್ ಏನಾಗಿರುತ್ತೆ ಅಂದ್ರೆ ಒಂದು ಕಾನ್ಸ್ಟೆಂಟ್ ಇದೆ ಅನ್ಕೊಳ್ಳೋಣ. ಆ ಪಾಯಿಂಟ್ ಅಲ್ಲಿ ಒಂದು ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ವಾಲ್ಯೂಮ್ ಚೇಂಜ್ ಆಗಿದೆ ಅನ್ಕೊಳ್ಳಿ. ಸೊ ಅವಾಗ ವರ್ಕ್ ಡನ್ ಅನ್ನ ನಾವೇನ್ ಮಾಡ್ತೀವಿ, ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ ಅಂತ ಹೇಳ್ತೀವಿ. ಟೇಕಿಂಗ್ ಡೆಲ್ಟಾ ವಿ ಟೆಂಡಿಂಗ್ ಟು 0 ಅಂದ್ರೆ ಲಿಮಿಟಿಂಗ್ ವ್ಯಾಲ್ಯೂ ತಗೊಳ್ಳೋದು. ಸೊ ಹೇಗೆ ಅಂದ್ರೆ ತುಂಬಾ ಸ್ಮಾಲ್ ವ್ಯಾಲ್ಯೂ ತೆಗೆದುಕೊಳ್ಳೋದು, ಅಲ್ಲಿ ಪಿ ಕಾನ್ಸ್ಟೆಂಟ್ ಇರುತ್ತೆ, ಅದನ್ನು ಇಂಟಿಗ್ರೇಟ್ ಮಾಡಿದ್ರೆ ನಮ್ಗೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. ಸೊ ಹಾಗಾಗಿ ಟೋಟಲ್ ವರ್ಕ್ ಡನ್ V1 ಇಂದ V2 ವರೆಗೆ ಪಿ ಇಂಟು ಡಿ ವಿ ಆಯ್ತು, ಡೆಫಿನೆಟ್ ಆಯ್ತು. ಫಾರ್ ಐಡಿಯಲ್ ಗ್ಯಾಸ್ ಪಿ ವಿ ಇಸ್ ಈಕ್ವಲ್ ಟು ಮ್ಯೂ ಆರ್ ಟಿ ಇದೆ. ಸೊ ಹಾಗಾಗಿ ಪಿ ಇರೋ ಜಾಗದಲ್ಲಿ ಮ್ಯೂ ಆರ್ ಟಿ ಬೈ ವಿ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಕರೆಕ್ಟಾ? ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಕಾನ್ಸ್ಟೆಂಟ್ ಇರೋದು ಯಾವುದು, ಮ್ಯೂ ಆರ್ ಮತ್ತೆ ಟಿ ಕಾನ್ಸ್ಟೆಂಟ್, ಯಾಕೆಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಅಂತ ಗೊತ್ತಿದೆ, ಇದು ಐಸೋಥರ್ಮಲ್ ಪ್ರೋಸೆಸ್. ಸೊ ಡಿ ವಿ ಬೈ ವಿ ಉಳ್ಕೊಂತು, 1/v 1/x ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಲಾಗ್ ಎಕ್ಸ್ ಅಥವಾ ಲ್ಯಾನ್ ಎಕ್ಸ್ ಅಂತೀವಿ ನಾವು. ಸೊ ಮ್ಯೂ ಆರ್ ಟಿ ಇಂಟು ಲ್ಯಾನ್ V2 ಮೈನಸ್ ಲ್ಯಾನ್ V1 ಬರುತ್ತೆ ಅಪ್ ಲಿಮಿಟ್ ಹಾಕಿದಾಗ, ವ್ಯಾಲ್ಯೂ ಹಾಕಿದಾಗ. ಇಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಿಮ್ಗೆ ಎಕ್ಸಾಂಪಲ್ ನೀವು ಎಷ್ಟು ಬರೀಬೇಕು ಮಿನಿಮಮ್ ಆ ಪಾಯಿಂಟ್ಸ್ ಗಳನ್ನು ಮಾತ್ರ ಇಲ್ಲಿ ನಾನು ಹಾಕಿದ್ದೀನಿ. ಸೊ ದರ್ಫೋರ್ ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಪ್ರೋಸೆಸ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ಈಕ್ವಲ್ ಟು ಮ್ಯೂ ಆರ್ ಟಿ ಲ್ಯಾನ್ V2 ಬೈ V1. ಕೆಲವೊಮ್ಮೆ ಇದಕ್ಕೆ 2.303 ಇಂದ ಮಲ್ಟಿಪ್ಲೈ ಮಾಡಿ ಲಾಗ್ ಅಂತಾನು ಬರೀತಾರೆ, ಹಾಗೆ ಮಾಡ್ಬೋದು. ಇಷ್ಟಿದ್ರೆ ಓಕೆ, ಎಲ್ಲೂ ಮಾರ್ಕ್ಸ್ ಕಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಸ್ಟೇಟ್ ಎನಿ 3 ಅಸಂಪ್ಷನ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಅಸಂಪ್ಷನ್ಸ್ ಹೇಳಿ ಅಂತ ಹೇಳಿದರೆ 3 ಅಸಂಪ್ಷನ್ಸ್ ಹೇಳಿದ್ದಾರೆ. ಸೊ 3 ಅನ್ನ ಬರೆದ್ರೆ ಸಾಕಾಗುತ್ತೆ. ನಿಮ್ಗೆ ಕನ್ಫ್ಯೂಸ್ ಇದ್ರೆ ನೆನಪಿದ್ರೆ ಇನ್ನೊಂದು ಬರೀರಿ, ಯಾಕಂದ್ರೆ ಎಲ್ಲ ಒಂದು ರಾಂಗ್ ಆದ್ರೂ ಒಂದು ಮಾರ್ಕ್ಸ್ ಹೊರಟೋಗುತ್ತೆ. ಆಲ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಆರ್ ಐಡೆಂಟಿಕಲ್, ದೇ ಡಿಫರ್ ಫ್ರಮ್ ಮಾಲಿಕ್ಯೂಲ್ಸ್ ಆಫ್ ಅದರ್ ಗ್ಯಾಸಸ್. ಸೈಜ್ ಆಫ್ ದ ಮಾಲಿಕ್ಯೂಲ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಆಸ್ ಕಂಪೇರ್ ಟು ದ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್. ಸೊ ಹೀಗೆ ಬೇಕಾದಷ್ಟಿದೆ, ಅದರಲ್ಲಿ 3 ಪಾಯಿಂಟ್ಸ್ ಅನ್ನು ಬರೆದ್ರೆ ಸಾಕಾಗುತ್ತೆ. ಓಕೆ, ಈಗ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 36 to 43 ವರೆಗೆ 5 ಮಾರ್ಕ್ಸ್ ಬರುತ್ತೆ. ಒಂದು, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ 2 concurrent ವೆಕ್ಟರ್ಸ್ ಮೇಕಿಂಗ್ ಅನ್ ಆಂಗಲ್ ಥೀಟಾ ಬಿಟ್ವೀನ್ ದೆಮ್. ಸೊ ಡಯಾಗ್ರಾಮ್ ನೋಡಿ ಕರೆಕ್ಟ್ ಆಗಿರಬೇಕು. ಇಲ್ಲಿ ಎರೋ ಇರುತ್ತೆ, ಇದಕ್ಕೆ ಪಿ ವೆಕ್ಟರ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಎರೋ ಇರಬೇಕು, ಕ್ಯೂ ವೆಕ್ಟರ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಇದಕ್ಕೆ ಎರೋ ಇರಬೇಕು, ಅದು ರಿಸಲ್ಟೆಂಟ್ ವೆಕ್ಟರ್ ಆರ್ ಅನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಪಿ ಮತ್ತೆ ಕ್ಯೂ ಮಧ್ಯೆ ಆಂಗಲ್ ಥೀಟಾ ಇದೆ, ರಿಸಲ್ಟೆಂಟ್ ಪಿ ಆಕ್ಸಿಸ್ ಜೊತೆಗೆ ಅಲ್ಫಾ ಆಂಗಲ್ ಅನ್ನ ಮಾಡಿರುತ್ತೆ. ಯಾಕೆಂದ್ರೆ ನಮಗೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ, ಡೈರೆಕ್ಷನ್ ಕೇಳಿದ್ದಾರೆ. ಓಕೆ, ಒಂದು ಅಟ್ಲೀಸ್ಟ್ ಒಂದು 4 ಸೆಂಟೆನ್ಸ್ ಈ ತರ ಬರೀಬೇಕು. ಏನೇನಿದೆ, adjacent sides OA and OB of a parallelogram represents vector P and Q respectively. Theta with the angle between P and Q ಅಂತ ಹೇಳಿ. Complete the parallelogram. Next ಏನು ಕೇಳಿದ್ರೆ, the diagonal OC equals to R represent the resultant of P and Q. Try perpendicular CD which meets OA at D. ಈ ಪಾಯಿಂಟ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಬೇಕು. ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ OCD ಫುಲ್ ಈ ಟ್ರಯಾಂಗಲ್ ಅಲ್ಲಿ OC ಸ್ಕ್ವೇರ್ ಈಕ್ವಲ್ಸ್ ಟು OD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಬಟ್ OD ಅಂದ್ರೆ ಇಲ್ಲಿ 2 ಪಾರ್ಟ್ ಅಲ್ಲಿ ನಮ್ಗೆ ಸಿಗುತ್ತೆ, ಹಾಗಾಗಿ OA ಪ್ಲಸ್ AD ಅಂತ ಹಾಕೊಂಡ್ವಿ. ಆಮೇಲೆ OC ಅಂದ್ರೆ R ಆಯ್ತು, OA ಅಂದ್ರೆ P, AC ಅಂದ್ರೆ Q, ಇದಿಷ್ಟು ಸಿಕ್ತು ನಮಗೆ. ಇದು ಸಿಗ್ಲಿಲ್ಲ, ಸೊ ಅದಕ್ಕೆ ಏನ್ ಮಾಡುವ, ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ADC, ಈ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಬಂದ್ರೆ ಏನ್ ಸಿಗುತ್ತೆ ನಮಗೆ, AD ಬೈ AC ಇಸ್ ಕಾಸ್ ಥೀಟಾ, AD ಈಕ್ವಲ್ಸ್ ಟು A ಕಾಸ್ ಥೀಟಾ, AC ಅಂದ್ರೆ ಏನು Q, CD ಬೈ AC ಅಂದ್ರೆ ಸೈನ್ ಥೀಟಾ, CD ಇಸ್ ಈಕ್ವಲ್ ಟು AC ಸೈನ್ Q ಸೈನ್ ಥೀಟಾ. ಸೊ ಹಾಗಾಗಿ ಇಕ್ವೇಶನ್ 1 ನಲ್ಲಿ ಆ ವ್ಯಾಲ್ಯೂಸ್ ಅನ್ನೆಲ್ಲ ಹಾಕ್ಬೇಕೀಗ. ಆ ವ್ಯಾಲ್ಯೂಸ್ ಅನ್ನು ಹಾಕಿದಾಗ R ಸ್ಕ್ವೇರ್ ಈಕ್ವಲ್ಸ್ ಟು P ಪ್ಲಸ್ Q ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ನೋಡಿ 5 ಮಾರ್ಕ್ಸ್ಗೆ ಎಲ್ಲ ಸ್ಟೆಪ್ಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋಗ್ಬೇಕು. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದನ್ನು ಎಕ್ಸ್ಪಾಂಡ್ ಮಾಡಿ, ಕಾಮನ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎರಡು ಕಡೆ ಇದೆ, Q ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಸೊ ಪ್ಲಸ್ 2P ಕಾಸ್ ಥೀಟಾ. Therefore R is equal to square root of P square plus Q square plus 2PQ cos theta. ಇದು ಫಸ್ಟ್ ಪಾರ್ಟ್, ಮ್ಯಾಗ್ನಿಟ್ಯೂಡ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 3 ಮಾರ್ಕ್ಸ್ ಕೊಡ್ಬೋದು ನಿಮ್ಗೆ ಅವರು. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಡೈರೆಕ್ಷನ್ ಹೇಳಬೇಕು. ಸೊ ಟ್ಯಾನ್ ಅಲ್ಫಾ ಅಂತ ತಗೋತೀರಿ, ಅದು CD ಬೈ OD ಆಗುತ್ತೆ, ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. OD ಅನ್ನ OA ಪ್ಲಸ್ AD ಅಂತ ಬರೀತೀವಿ. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು Q ಸೈನ್ ಥೀಟಾ ಬೈ P ಪ್ಲಸ್ Q. ಅಲ್ಫಾ ಅನ್ನೋದೇನಾಯ್ತು, ಈಗ ನಿಮ್ಗೆ ಅಲ್ಫಾ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಡೈರೆಕ್ಷನ್ ಟ್ಯಾನ್ ಇನ್ವರ್ಸ್ ಆಫ್ ದಿಸ್ ಒನ್. ಇದು 2 ಮಾರ್ಕ್ಸ್ ಪ್ಲಸ್ 3 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ.
ನೆಕ್ಸ್ಟ್ ಸ್ಟೇಟ್ ಅಂಡ್ ಪ್ರೂವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್. ಕೆಲವೊಮ್ಮೆ ಈ ಡೆರಿವೇಶನ್ ಅನ್ನ ಇನಿಷಿಯಲ್ m1u1 ಪ್ಲಸ್ m2u2 ಪ್ಲಸ್ m1v1 ಪ್ಲಸ್ m2v2 ಈ ತರ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಯಾವಾಗ ಫ್ರಮ್ ನ್ಯೂಟನ್ಸ್ ಲಾ ಅಂತ ಹೇಳ್ತಾರೋ ನಾವು ನ್ಯೂಟನ್ಸ್ ಲಾ ಅಪ್ಲೈ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಬಟ್ ಏನು ಅಷ್ಟೆಲ್ಲ ನಾನೇನಂತ ಎಕ್ಸ್ಪರ್ಟ್ ಅಲ್ಲ, ಬಟ್ ನಾನು ಹೇಳೋದು ನ್ಯೂಟನ್ಸ್ ಲಾ ಬಿಟ್ಟು ಡೆರೈವ್ ಮಾಡಿದ್ರೆ ಅದು ಸ್ವಲ್ಪ ಸರಿ ಅಲ್ಲ ಅಂತ ನನ್ನ ಅನಿಸಿಕೆ. ಸೊ ಸ್ಟೇಟ್ಮೆಂಟ್ ಹೇಳಬೇಕು, ದ ಟೋಟಲ್ ಮೊಮೆಂಟಮ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ ಇಸ್ ಕನ್ಸರ್ವ್ಡ್ ಅಂತ. ಇದನ್ನು ಹೀಗೂ ಹೇಳ್ತಾರೆ, ಸಮ್ ಆಫ್ ದ ಇನಿಷಿಯಲ್ ಮೊಮೆಂಟಮ್ ಈಕ್ವಲ್ಸ್ ಟು ಸಮ್ ಆಫ್ ದ ಫೈನಲ್ ಮೊಮೆಂಟಮ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಡಯಾಗ್ರಾಮ್ ಏನು ಹೇಳುತ್ತೆ ಅಂದ್ರೆ ಈ ಮೊಮೆಂಟಮ್ ಅನ್ನೇ ತಗೊಂಡು ಮಾಡ್ಬಿಡೋದು. ಪಿ ಎ ಅನ್ನೋದು ಇನಿಷಿಯಲ್ ಮೊಮೆಂಟಮ್ ಆಫ್ ಎ, ಪಿ ಬಿ ಅನ್ನೋದು ಇನಿಷಿಯಲ್ ಮೊಮೆಂಟಮ್ ಆಫ್ ಬಿ. ಕೊಲಿಸನ್ ಆಗುತ್ತೆ, ಕೊಲಿಸನ್ ಆದ್ಮೇಲೆ ಮೊಮೆಂಟಮ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಮಾಸ್ ಚೇಂಜ್ ಆಗಲ್ಲ, ಬಟ್ ವೆಲಾಸಿಟಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಪಿ ಎ ಡ್ಯಾಶ್ ಪಿ ಬಿ ಡ್ಯಾಶ್ ಅಂತ ತಗೋತೀವಿ. ಅದನ್ನ ಇಲ್ಲಿ ಹೇಳಿರೋದು ಆಯ್ತಾ. ಇಂಪಲ್ಸ್ ಅಂದ್ರೆ ಏನು? ಚೇಂಜ್ ಇನ್ ಮೊಮೆಂಟಮ್. ಸೊ ಇಂಪಲ್ಸ್ ಅನ್ನ ನಾವು ಇನ್ನೊಂದು ರೀತಿ ಹೇಳ್ತೀವಿ, ಫೋರ್ಸ್ ಇಂಟು ಟೈಮ್ ಅಂತೀವಿ. ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. Impulse experienced by the body A is FAB dt, that is PA dash minus PA. FAB ಅನ್ನು dt ಅನ್ನು ಈಚೆ ತಗೊಂಡ್ರೆ ಈ ರೀತಿ ಆಗುತ್ತೆ, ಇಕ್ವೇಶನ್ 1 ಅಂತ ಮಾಡ್ಕೊಳ್ಳಿ. ಸಿಮಿಲರ್ಲಿ ಫಾರ್ ಬಾಡಿ ಬಿ ಈ ರೀತಿ ಆಗುತ್ತೆ, ಇಕ್ವೇಶನ್ 2 ಅಂತ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಥರ್ಡ್ ಲಾ ಅನ್ನು ಯೂಸ್ ಮಾಡ್ತೀವಿ ನಾವು. ಸೊ ಥರ್ಡ್ ಲಾ ಏನು ಹೇಳುತ್ತೆ ಕೇಳಿದ್ರೆ, ಫೋರ್ಸ್ ಆನ್ ಎ ಡ್ಯೂ ಟು ಬಿ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಫೋರ್ಸ್ ಆನ್ ಬಿ ಆನ್ ಎ ಡ್ಯೂ ಟು ಎ. ಇದು ಥರ್ಡ್ ಲಾದಲ್ಲಿ ಬರುವಂತ ಎಕ್ಸ್ಪ್ರೆಷನ್. ಆ ಪ್ರಕಾರ ನಾವು ಇದನ್ನು ಇಕ್ವೇಟ್ ಮಾಡಿದ್ರೆ ಡಿ ಟಿ ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ರೀಅರೇಂಜ್ ಮಾಡಿದ್ರೆ ಏನಾಗುತ್ತೆ, ಇದು ಪಿ ಎ ಪ್ಲಸ್ ಪಿ ಬಿ ಈಕ್ವಲ್ಸ್ ಟು ಪಿ ಎ ಡ್ಯಾಶ್ ಪ್ಲಸ್ ಪಿ ಬಿ ಡ್ಯಾಶ್ ಅಂತ ಆಗುತ್ತೆ. ಅಂದ್ರೆ ಅರ್ಥ ನಾವೇನ್ ಮಾಡಿದ್ವಿ, ಸಮ್ ಆಫ್ ದ ಇನಿಷಿಯಲ್ ಮೊಮೆಂಟಮ್ ಈಕ್ವಲ್ಸ್ ಟು ಸಮ್ ಆಫ್ ದ ಫೈನಲ್ ಮೊಮೆಂಟಮ್. ನೆಕ್ಸ್ಟ್, ವಾಟ್ ಈಸ್ ಮೀನ್ಡ್ ಬೈ ಇನ್ಎಲಾಸ್ಟಿಕ್ ಕೊಲಿಸನ್? ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಇನ್ ಕೇಸ್ ಆಫ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಸನ್ ಇನ್ ಒನ್ ಡೈಮೆನ್ಷನ್. ಇನ್ಎಲಾಸ್ಟಿಕ್ ಅಂತ ಯಾವಾಗ ಹೇಳ್ತೀವಿ ನೋಡಿ, ಎಲ್ಲ ಕೊಲಿಸನ್ಸ್ ಅಲ್ಲೂ ಮೊಮೆಂಟಮ್ ಕಾನ್ಸ್ಟೆಂಟ್ ಇರುತ್ತೆ, ಬಟ್ ಕೈನೆಟಿಕ್ ಎನರ್ಜಿ ಎಲ್ಲದರಲ್ಲೂ ಇರೋದಿಲ್ಲ. ಇನ್ಎಲಾಸ್ಟಿಕ್ ಅನ್ನೋದು ಅದಕ್ಕಾಗಿ. ಕೊಲಿಸನ್ ಇಸ್ ಸೆಡ್ ಟು ಬಿ ಇನ್ಎಲಾಸ್ಟಿಕ್ ಇಫ್ ದ ಲೀನಿಯರ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕನ್ಸರ್ವ್ಡ್ ಬಟ್ ಇಟ್ಸ್ ಕೈನೆಟಿಕ್ ಎನರ್ಜಿ ಇಸ್ ನಾಟ್ ಕನ್ಸರ್ವ್ಡ್. ಅದಕ್ಕೆ ಎಕ್ಸ್ಪ್ರೆಷನ್ ಬೇಕು ಅಂದಾಗ ಟೂ ಬಾಡೀಸ್ ಅನ್ನ ತಗೋತೀರಿ, ಅದರ ಮಾಸ್ m1 m2 ಇರುತ್ತೆ, ಮೂವಿಂಗ್ ವಿತ್ ವೆಲಾಸಿಟಿ u1 ಅಂಡ್ m2 ಇಸ್ ಎಟ್ ರೆಸ್ಟ್. ಒಂದು ಸಿಂಪಲ್ ಕೇಸ್, m2 ನಿಂತ್ಕೊಂಡಿದೆ ಅನ್ಕೊಳ್ಳೋಣ, m1 ಮೂವ್ ಆಗ್ತಿದೆ ವಿತ್ ವೆಲಾಸಿಟಿ u1. ಕೊಲಿಸನ್ ಆದ್ಮೇಲೆ ಇಲ್ಲಿ ನೋಡಿ ಏನು ಕೇಳಿದ್ರೆ ಇನ್ಇಲಾಸ್ಟಿಕ್ ಕೊಲಿಸನ್ ಅಂದಿದಾರಲ್ಲ, ಆಕ್ಚುಲಿ ಪರ್ಫೆಕ್ಟ್ಲಿ ಕಂಪ್ಲೀಟ್ಲಿ ಇನ್ಇಲಾಸ್ಟಿಕ್ ಕೊಲಿಸನ್ಸ್ ಅಲ್ಲಿ ಕೇಳಿದ್ದಾರೆ ಅವರು. ಕಂಪ್ಲೀಟ್ಲಿ ಇನ್ಇಲಾಸ್ಟಿಕ್ ಅಂದ್ರೆ ಏನಾಗುತ್ತೆ, ಕೊಲಿಸನ್ ಆದ್ಮೇಲೆ ಎರಡೂ ಬಾಡಿಗಳು ಸ್ಟಿಕ್ ಟುಗೆದರ್ ಅಂಡ್ ಮೂವ್ ವಿತ್ ದ ಕಾಮನ್ ವೆಲಾಸಿಟಿ. ಹಾಗಾಗಿ ನೋಡಿ ಮೊಮೆಂಟಮ್ ನಾವು ಇಕ್ವೇಟ್ ಮಾಡಿದ್ರೆ ಫಸ್ಟ್ ಬಾಡಿ ಮೂವ್ ಆಗ್ತಾ ಇತ್ತು m1u1 ಪ್ಲಸ್ ಎರಡನೇ ಬಾಡಿ ರೆಸ್ಟ್ ಅಲ್ಲಿ ಇತ್ತು, ಇದು ಇನಿಷಿಯಲ್ ಮೊಮೆಂಟಮ್. ಫೈನಲ್ ಅಲ್ಲಿ ಏನಾಗುತ್ತೆ, ಎರಡೂ ಬಾಡಿ ಒಟ್ಟಿಗೆ ಮೂವ್ ಆಗುತ್ತೆ ವಿತ್ ಕಾಮನ್ ವೆಲಾಸಿಟಿ v. ಹಾಗಾಗಿ v is equal to m1u1 by m1 plus m2 ಅಂತ ಸಿಗುತ್ತೆ ನಮ್ಗೆ. ಈಗ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಅಂದ್ರೆ ಏನ್ ಬೇಕು ನಮಗೆ? ಕೈನೆಟಿಕ್ ಎನರ್ಜಿ ಲಾಸ್ ಆಗಿದೆ ಅಂದ್ರೆ ಫಸ್ಟ್ ಜಾಸ್ತಿ ಇರುತ್ತೆ, ಕಡಿಮೆ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಫಸ್ಟ್ ಇರುವಂತ ಎನರ್ಜಿ ಹಾಫ್ m1u1² ಕೈನೆಟಿಕ್ ಎನರ್ಜಿ ಆಫ್ ದ ಫಸ್ಟ್ ಬಾಡಿ, ಎರಡನೇದು ರೆಸ್ಟ್ ಅಲ್ಲಿ ಇತ್ತು, ಮೈನಸ್ ಇದು ಕಡಿಮೆ ಇರುತ್ತೆ ಹಾಫ್ m1 ಪ್ಲಸ್ m2 v². ಈಗ ನಾವೇನ್ ಮಾಡುವ, ವಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಸ್ಟೆಪ್ ಎಲ್ಲ ಮ್ಯಾಥಮೆಟಿಕ್ಸ್ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಸೊ ದರ್ಫೋರ್ ಡೆಲ್ಟಾ ಕೆ ಇಸ್ ಈಕ್ವಲ್ ಟು ಹಾಫ್ m1 m2 ಡಿವೈಡ್ ಬೈ m1 ಪ್ಲಸ್ m2 u1². So this is the expression for the loss in kinetic energy ಅಂತ. Okay. Next, define moment of inertia. ಅದರ ಡೆಫಿನೇಷನ್ 1 ಮಾರ್ಕ್ಸ್ ಇರುತ್ತೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. theorem of perpendicular axis and parallel axis ಅಂತ ಹೇಳಿ. ಸೊ ಸ್ಟೇಟ್ಮೆಂಟ್ ಇದೆ, ಮೊಮೆಂಟ್ ಆಫ್ ಇನರ್ಷಿಯಾ ಸ್ಟೇಟ್ಮೆಂಟ್ ಬರೀಲೇಬೇಕು, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಬರೀಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಹೋಗುತ್ತೆ. ಸೊ ಹಾಗಾಗಿ ಮೊಮೆಂಟ್ ಆಫ್ ಇನರ್ಷಿಯಾ ಆರ್ ರೊಟೇಷನಲ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎ ಗಿವನ್ ಆಕ್ಸಿಸ್ ಆಫ್ ರೊಟೇಷನ್ ಡಿಫೈನ್ಡ್ ಆಸ್ sum of the product of masses of particles and square of the distance from the axis of rotation. ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಅದರ ಸ್ಟೇಟ್ಮೆಂಟ್ ಹೇಳಬೇಕು. ಸೊ ಸ್ಟೇಟ್ಮೆಂಟ್ ಹೇಳಿದ್ಮೇಲೆ ಏನ್ ಮಾಡಬೇಕು, ಒಂದು ಎಕ್ಸ್ಪ್ಲೇನ್ ಅಂತ ಹೇಳಿದಾರಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಈ ರೀತಿ ಒಂದು ಪ್ಲೇನರ್ ಬಾಡಿ ಇದೆ ಅನ್ಕೊಳ್ಳಿ. ಸೊ ಅವಾಗ ಏನಾಗಿರುತ್ತೆ, IZ ಅನ್ನೋದು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬಾಡಿ. IX ಮತ್ತು IY ಅನ್ನೋದು ಅಲಾಂಗ್ ದ X ಆಕ್ಸಿಸ್ ಅಂಡ್ Y ಆಕ್ಸಿಸ್, ದೇ ಆರ್ ಪರ್ಪೆಂಡಿಕ್ಯುಲರ್. ಈ ರೀತಿ ಇರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್ ಅಲ್ಲೂ ಕೂಡ ಹಾಗೆ ನಾವು ಸ್ಟೇಟ್ಮೆಂಟ್ ಹೇಳಬೇಕು. ಮತ್ತೆ ಎರಡು ಯಾವುದೇ ಸೈಜ್ ಇರ್ಬೋದು, ಇಲ್ಲಿ ಪ್ಯಾರಲಲ್ ಆಕ್ಸಿಸ್ಗೆ ಪ್ಲೇನರ್ ಬಾಡಿನೇ ಆಗ್ಬೇಕಂತ ಇಲ್ಲ, ಯಾವುದೇ ಇರ್ಬೋದು, ಇರ್ರೆಗ್ಯುಲರ್ ಶೇಪ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು ಇದನ್ನು. ಸೊ ಆ ಥಿಯರಮ್ ಏನು ಹೇಳುತ್ತೆ ಅದು ಮ್ಯಾಥಮೆಟಿಕಲಿ ತೋರಿಸ್ಬೇಕು, ಯಾವ್ಯಾವುದಂತ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯ್ತು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಎ ಪಾಯಿಂಟ್ ಬಿಲೋ ದ ಸರ್ಫೇಸ್, ಅಂದ್ರೆ ಡೆಪ್ತ್ ಆಫ್ ದ ಅರ್ತ್. ಸೊ ಡಯಾಗ್ರಾಮ್ ಹಾಕ್ಬೇಕು ಇದಕ್ಕೆ.
ಇಲ್ಲಾಂದ್ರೆ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಲ್ಲ ಅವರಿಗೆ. ಸೊ ಕನ್ಸಿಡರ್ ಎ ಪಾಯಿಂಟ್ ಮಾಸ್ ಎಮ್ ಅಟ್ ಎ ಡೆಪ್ತ್ ಡಿ, ಅಂದ್ರೆ ಡೆಪ್ತ್ ಡಿ ಅಲ್ಲಿ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಎಮ್ ಕ್ಯಾಪಿಟಲ್ ಎಮ್ ಒಂದು ಮಾಸ್ ಆಫ್ ದ ಅರ್ತ್ ಅಂಡ್ ಆರ್ ಇಟ್ಸ್ ರೇಡಿಯಸ್. ಸೊ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಸರ್ಫೇಸ್ ಅಲ್ಲಿ ಜಿ ಇಸ್ ಇಕ್ವಲ್ ಟು ಜಿ ಎಮ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು. ಇದನ್ನು ಈಕ್ವೇಶನ್ 1 ಅಂದ್ಕೊಡಿ. ಜಿ ಡ್ಯಾಶ್ ಬಿ ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಎ ಡೆಪ್ತ್ ಡಿ ಬಿಲೋ ದ ಅರ್ತ್ ಸರ್ಫೇಸ್. ಹಾಗೆ ಆ ಡಿಸ್ಟೆನ್ಸ್ ನೋಡಿ, ಇದ್ರ ಒಳಗಡೆ ಹೋದಾಗ ಈ ಮೇಲಿನ ಹೊರಗಡೆಯ ಶೆಲ್ ಏನಿದೆ ಅದು ಇನ್ವಾಲ್ವ್ ಆಗಲ್ಲ. ನಿಮಗೆ ನೀವು ಗ್ರಾವಿಟೇಷನ್ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಇನ್ನರ್ ಸ್ಪಿಯರ್ ಏನಿದೆ ಡಿಫ್ರೆಂಟ್ ಮಾಸ್ ಇದೆ ನೋಡಿ, ಎಮ್ ಡ್ಯಾಶ್ ಅಂತೀವಿ ನಾವು, ಯಾಕೆಂದ್ರೆ ಟೋಟಲ್ ಮಾಸ್ ಅಲ್ಲ ಅದು. ಮತ್ತೆ ಇದರ ಡಿಸ್ಟೆನ್ಸ್ ಅನ್ನು ನೋಡಬೇಕು. ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಅದರಲ್ಲಿ ಡಿ ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಆರ್ ಮೈನಸ್ ಡಿ ಡಿಸ್ಟೆನ್ಸ್ ಇರುತ್ತೆ. ಅದರಿಂದ ಜಿ ಡ್ಯಾಶ್ ಅನ್ನೋದು ಜಿ ಎಮ್ ಡ್ಯಾಶ್ ಬೈ ಆರ್ ಮೈನಸ್ ಡಿ ಸ್ಕ್ವೇರ್ ಆಯ್ತು. ಸೊ ಎರಡು ಇಕ್ವೇಶನ್ ಡಿವೈಡ್ ಮಾಡಿ, ಎಮ್ ಡ್ಯಾಶ್ ಬೈ ಎಮ್ ಆರ್ ಸ್ಕ್ವೇರ್ ಬೈ ಆರ್ ಮೈನಸ್ ಡಿ ಸ್ಕ್ವೇರ್. ಬಟ್ ಇಲ್ಲಿ ಏನ್ ಮಾಡಬೇಕು, ನಾವು ಮಾಸ್ ಅನ್ನು ತಗೊಂಡ್ರೆ ಆಗಲ್ಲ. ಅರ್ತ್ ಯೂನಿಫಾರ್ಮ್ ಡೆನ್ಸಿಟಿ ಇದೆ ಅಂದ್ಕೊಂಡ್ರು, ಇಲ್ಲ ಅಂತ ಕೇಳಬೇಡಿ, ಅನ್ಕೋಬೇಕು. ಸೊ ಅವಾಗ ಡೆನ್ಸಿಟಿ ಎರಡದ್ದು ಸೇಮ್ ಇರುತ್ತೆ. ಆ ಪ್ರಕಾರ ಮಾಸ್ ಅನ್ನ ನಾವೇನ್ ಮಾಡ್ತೀವಿ, ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಮಾಡ್ಕೋತೀವಿ. ವಾಲ್ಯೂಮ್ ಅಂದ್ರೆ ಸ್ಪಿಯರ್, ಅರ್ತ್ ಸ್ಪೆರಿಕಲ್ ಇನ್ ಶೇಪ್. ಸೊ ನಮಗೆ ಈ ಎಕ್ಸ್ಪ್ರೆಷನ್ ಉಳ್ಕೊಳ್ಳುತ್ತೆ. ಸೊ ಅದನ್ನ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ ಮೈನಸ್ ಡಿ ಬೈ ಆರ್ ಇರುತ್ತೆ. ಸೊ ಜಿ ಡ್ಯಾಶ್ ಇಕ್ವಲ್ಸ್ ಟು ಜಿ ಇಂಟು ಆರ್ ಮೈನಸ್ ಡಿ ಬೈ ಆರ್ ಆಯ್ತು. ಬಟ್ ನಮಗೆ ಆರ್ ಅನ್ನು ಕಾಮನ್ ತೆಗಿಬೋದು ಇಲ್ಲಿ. ಸೊ ಹಾಗೆ ಮಾಡಿದ್ರೆ ಜಿ ಇಂಟು 1 ಮೈನಸ್ ಡಿ ಬೈ ಆರ್ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. 5 ಮಾರ್ಕ್ಸ್ ಇಷ್ಟು ಬರೀಬೇಕು. ಎಕ್ಸ್ಪ್ಲೇನ್ ಕಾರ್ನೋಟ್ ಸೈಕಲ್ ವಿತ್ ಪಿ ವಿ ಡಯಾಗ್ರಾಮ್. ಸೊ ಡಯಾಗ್ರಾಮ್ ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ನೀವು ಡಯಾಗ್ರಾಮ್ ಹಾಕೋದೇ ರಾಂಗ್ ಆಗಿಬಿಡುತ್ತೆ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಈ ಎಲ್ಲೆಲ್ಲಿ ಐಸೋಥರ್ಮಲ್ ಇರುತ್ತೋ ಅಲ್ಲಿ ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಅಡಿಯಾಬೆಟಿಕ್ ಇದ್ದಾಗ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಮತ್ತೆ ಐಸೋಥರ್ಮಲ್ ಇದ್ರೆ ಚೇಂಜ್ ಆಗಲ್ಲ, ಅಡಿಯಾಬೆಟಿಕ್ ಮತ್ತೆ ಚೇಂಜ್ ಆಗಿ T1 ಬರುತ್ತೆ. ಇವೆಲ್ಲ P1 P2 P3 P4 ಆಗುತ್ತೆ, V1 V2 V3 V4 ಆಗುತ್ತೆ. ಬಟ್ T1 ಇರುತ್ತೆ, ಇಲ್ಲಿ T2 ಇಲ್ಲಿ T2 ಇರುತ್ತೆ, ಮತ್ತೆ ವಾಪಸ್ T1 ಬರುತ್ತೆ. ಇದು ಕಾಮನ್ ಆಗಿ ನೆನ್ಪಿಟ್ಕೊಂಡ್ಬಿಟ್ರೆ ಬರೀಬಹುದು. ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಎ ಇಂದ ಬಿ ಹೋದಾಗ ಏನಾಗುತ್ತೆ, ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಸೊ ಅದರ ಯೂಸ್ ಮಾಡ್ಕೊಂಡು ನಾವು ಅದನ್ನ ಬರೀಬೇಕು. ಈ ಎಕ್ಸ್ಪ್ರೆಷನ್ ಬರೀರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ಎಫಿಷಿಯನ್ಸಿ ಡೆರಿವೇಶನ್ ಕೂಡ ಕೇಳ್ಬೋದು, ಅವಾಗಲೂ ಇಷ್ಟೇ ಮಾಡಬೇಕಾಗುತ್ತೆ ನೀವು. ಅದ ನಂತರ ಆ ಇಕ್ವೇಶನ್ಸ್ ಎಲ್ಲ ಸೇರಿಸಿ ನಾವು ಎಫಿಷಿಯನ್ಸಿ ಬರೀಬೇಕು. ಸ್ಟೆಪ್ ಬಿ ಟು ಸಿ ಅನ್ನೋದೇನಿದೆ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್, ಅದಕ್ಕೆ ವರ್ಕ್ ಡನ್ ಅನ್ನು ನಾವು ಬರಿತೀವಿ. ಸಿ ಟು ಡಿ ಅನ್ನೋದು ಮತ್ತೆ ಐಸೋಥರ್ಮಲ್ ಎಕ್ಸ್ಪಾನ್ಷನ್, ವರ್ಕ್ ಡನ್ ಬರಿತೀವಿ. ಡಿ ಟು ಎ ಅನ್ನೋದು ಅಡಿಯಾಬೆಟಿಕ್, ಇಲ್ಲಿಂದ ಮತ್ತೆ ಇನಿಷಿಯಲ್ ಪಾಯಿಂಟಿಗೆ ಬರುತ್ತೆ. ಸೊ ಇದಿಷ್ಟನ್ನ ಬರಿಬೇಕು. ನೆಕ್ಸ್ಟ್, ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡ್ಯುಲಮ್. ಸಿಂಪಲ್ ಪೆಂಡ್ಯುಲಮ್ ನ ಡೆರಿವೇಶನ್ ಮಾಡಬೇಕು. ಸೊ ಸಿಂಪಲ್ ಪೆಂಡ್ಯುಲಮ್ ಬಾಬ್ ಇದೆ, ಮಾಸ್ ಎಮ್ ಇದೆ ಅನ್ಕೊಳ್ಳಿ, ಈ ಸ್ಟ್ರಿಂಗ್ ಇದೆ, ಅದರ ಲೆಂತ್ ಎಲ್ ಇದೆ ಅನ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಫ್ರೀ ಬಾಡಿ ಡಯಾಗ್ರಾಮ್ ಹಾಕೋಬೇಕು. ಎಮ್ ಜಿ ಯಾವಾಗಲೂ ಅರ್ತಿನ ಸೆಂಟರ್ ಕಡೆ ಆಕ್ಟ್ ಆಗ್ತಾ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸ್. ಅದಕ್ಕೆ ನಾವು ಇದನ್ನು ರಿಸಾಲ್ವ್ ಮಾಡಿದ್ರೆ ಎಮ್ ಜಿ ಸೈನ್ ಟೀಟಾ ಈ ಕಡೆ ಆಕ್ಟ್ ಆಗುತ್ತೆ, ಎಮ್ ಜಿ ಕಾಸ್ ಟೀಟಾ ಡೌನ್ವರ್ಡ್ ಆಕ್ಟ್ ಆಗುತ್ತೆ. ಎಮ್ ಜಿ ಕಾಸ್ ಟೀಟಾ ಏನ್ ಮಾಡುತ್ತೆ, ಟೆನ್ಷನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಎಮ್ ಜಿ ಸೈನ್ ಟೀಟಾ ಏನ್ ಮಾಡುತ್ತೆ, ಈ ಎಕ್ಸ್ಟ್ರೀಮ್ ಪೊಸಿಷನ್ ಹೋದಾಗ ಈ ಪೆಂಡ್ಯುಲಮ್ ಅನ್ನು ವಾಪಸ್ ತರ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇಷ್ಟು ಹೇಳಿದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ರಿಸಾಲ್ವ್ ಮಾಡಿದೀವಿ. ಆಮೇಲೆ ಟೋ ಇಸ್ ಈಕ್ವಲ್ ಟು ಟಾರ್ಕ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾಕೆಂದ್ರೆ ನೋಡಿ, ಇದು ಲೆಂತ್ ಎಲ್ ಇದೆ, ಇದು ಪರ್ಪೆಂಡಿಕ್ಯುಲರ್ ಫೋರ್ಸ್ ಕಂಪೋನೆಂಟ್ ಆಗಿರ್ಬೋದು, ಬಟ್ ಫೋರ್ಸ್ ಅಲ್ವಾ ಅದು. ಸೊ ಹಾಗಾಗಿ ಇದು ಒಂದು ಆಕ್ಸಿಸ್ ಆಫ್ ರೊಟೇಷನ್ ಆಗುತ್ತೆ. ಅದರಿಂದ ನಾವು ಟಾರ್ಕ್ ಅನ್ನ ತಗೋತೀವಿ ಇಲ್ಲಿ, ಮೈನಸ್ ಎಲ್ ಎಮ್ ಜಿ ಸೈನ್ ಟೀಟಾ ಅಂತ ಹೇಳಿ. ಆಮೇಲೆ ಇನ್ನೊಂದು ಟಾರ್ಕಿನ ಎಕ್ಸ್ಪ್ರೆಷನ್ ಐ ಅಲ್ಫಾ ಅಂತ ಬರಿತೀವಿ, ಇದು ಗೊತ್ತಿರುತ್ತೆ ಅನ್ಕೋತೀನಿ ನಿಮಗೆ. ಹಾಗಾಗಿ ಐ ಅಲ್ಫಾನ ಇದಕ್ಕೆ ಈಕ್ವೇಟ್ ಮಾಡ್ತೀವಿ ನಾವು. ಅಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಎಮ್ ಜಿ ಎಲ್ ಡಿವೈಡ್ ಬೈ ಐ ಅನ್ನೋದು ಮೊಮೆಂಟ್ ಆಫ್ ಇನರ್ಷಿಯಾ ಇಂಟು ಸೈನ್ ಟೀಟಾ. ಟೀಟಾ ಇಸ್ ಸ್ಮಾಲ್ ಇರೋದ್ರಿಂದ ನೀವು ಸೈನ್ ಟೀಟಾವನ್ನ ಟೀಟಾ ಅಂತ ತಗೊಳ್ಳಿ. ಇನ್ನೊಂದು ಅಲ್ಫಾಗೆ ಎಕ್ಸ್ಪ್ರೆಷನ್ ಏನಿದೆ ಕೇಳಿದ್ರೆ ಮೈನಸ್ ಒಮೆಗಾ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ ಅಲ್ವಾ, ಇದು ಗೊತ್ತಿರ್ಬೋದು ನಿಮಗೆ. ಸೊ ಅದನ್ನ ಯೂಸ್ ಮಾಡ್ಕೋತೀವಿ ನಾವು. ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ, ಒಮೆಗಾ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಮ್ ಜಿ ಎಲ್ ಬೈ ಐ ಬರುತ್ತೆ. ಐ ಅನ್ನೋದು ಮೊಮೆಂಟ್ ಆಫ್ ಇನರ್ಷಿಯಾ. ಸೊ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ನಮ್ಗೆ ಗೊತ್ತಿರುತ್ತೆ, ದಟ್ ಈಸ್ ಎಮ್ ಎಲ್ ಸ್ಕ್ವೇರ್ ಅಂತ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಮೆಗಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಜಿ ಬೈ ಎಲ್ ಬರುತ್ತೆ. ಒಮೆಗಾ ಅಂದ್ರೆ 2π ಬೈ ಟಿ, ಆಗ ಟಿ ಇಸ್ ಈಕ್ವಲ್ ಟು 2π ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ. ಇದು 5 ಮಾರ್ಕ್ಸ್ಗೆ ಡೆರಿವೇಶನ್. ರೈಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಗ್ಯಾಸ್ ಮೀಡಿಯಂ, ಡಿಸ್ಕಸ್ ಲ್ಯಾಪ್ಲೇಸ್ ಕರೆಕ್ಷನ್ ಟು ಇಟ್. ನೋಡಿ, ನ್ಯೂಟನ್ ಫಾರ್ಮುಲಾ ಕೊಟ್ಟಿದ್ದಾರೆ ಯಾವುದಕ್ಕೆ, ಈ ಸೌಂಡಿಗೆ, ಸ್ಪೀಡ್ ಆಫ್ ದ ಸೌಂಡಿಗೆ. ಸ್ಕ್ವೇರ್ ರೂಟ್ ಆಫ್ ಪಿ ಬೈ ರೋ ಅಂತ ಕೊಡ್ತಾರೆ. ಅಂದ್ರೆ ಅವ್ರು ಏನು ಅನ್ಕೋತಾರೆ, ಕಾಂಪ್ರೆಷನ್ ಅಂಡ್ ರ್ಯಾರ್ಫ್ಯಾಕ್ಷನ್ ಆಗುತ್ತಲ್ವಾ, ಅದು ಐಸೋಥರ್ಮಲಿ ಅನ್ಕೋತಾರೆ. ಬಟ್ ಅಲ್ಲಿ ಆ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ 280 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಪ್ರಾಕ್ಟಿಕಲಿ 331 ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಅದೇ ಕಂಡೀಷನ್ದಲ್ಲಿ. ಹಾಗಾಗಿ ಇಲ್ಲೇನೋ ಒಂದು ಮಿಸ್ಟೇಕ್ ಆಗಿದೆ, ಅದಕ್ಕೆ ಲ್ಯಾಪ್ಲೇಸ್ ಅನ್ನೋರು ಒಂದು ಕರೆಕ್ಷನ್ಸ್ ಅನ್ನ ಹೇಳ್ತಾರೆ. ವೇರಿಯೇಷನ್ ಇದೆಯಲ್ಲ, ಈ ಒಂದು ಪ್ರೆಷರ್ ವೇರಿಯೇಷನ್, ಸೊ ಐಸೋಥರ್ಮಲ್ ಅಲ್ಲ ಅಡಿಯಾಬೆಟಿಕ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಸಜೆಷನ್ ಏನು, ಗಾಮಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಗಾಮಾ ಅನ್ನೋದು ರೇಷಿಯೋ ಆಫ್ 2 ಸ್ಪೆಸಿಫಿಕ್ ಹಿಟ್, ಸಿ ಪಿ ಬೈ ಸಿ ವಿ. ಹಾಗಾಗಿ ದಿಸ್ ಇಸ್ ದ ಕರೆಕ್ಷನ್. ಸೊ ಇಲ್ಲಿಗೆ ಈ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಗೊತ್ತು ನನಗೆ. ನೆಕ್ಸ್ಟ್
ಪ್ರಾಬ್ಲಮ್ಸು ಏನೋ ಒಂದಿಷ್ಟನ್ನು ಮಾಡೋಣ. ನಿಮಗೆ ಏನು ಬೇಕೋ ಅದನ್ನು ಕಾಮೆಂಟ್ಸ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು.